ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಕರ್ತವ್ಯವನ್ನು ಕೇವಲ ಜವಾಬ್ದಾರಿಯಾಗಿ ಅಲ್ಲ, ಸೇವೆಯಾಗಿ ಸ್ವೀಕರಿಸಿದಾಗ ಯಶಸ್ಸು ತನ್ನಷ್ಟಕ್ಕೆ ತಾನೇ ಸಿಗುತ್ತದೆ. ಅದಕ್ಕೆ ಜೀವಂತ ಉದಾಹರಣೆ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದ ಭಾಗ ಸಂಖ್ಯೆ 138ರ ಬೂತ್ ಮಟ್ಟದ ಅಧಿಕಾರಿ ಹಾಗೂ ಸಹ ಶಿಕ್ಷಕರಾದ ರಮೇಶ್ ಅಡ್ಕಿ. ಭಾರತ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಡಿ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ ಹಾಗೂ ಡಿಜಿಟೈಸೇಷನ್ ಕಾರ್ಯಕ್ರಮವನ್ನು ನಿಗದಿತ ಅವಧಿಗೂ ಮುನ್ನವೇ 100% ಪೂರ್ಣಗೊಳಿಸಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿಗರಾಗಿ ಸಾಧನೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರ ಕರ್ತವ್ಯ ನಿಷ್ಠೆ ಹಾಗೂ ಅತ್ಯುತ್ತಮ ಕಾರ್ಯವನ್ನು ಗುರುತಿಸಿ ಸಿಂದಗಿ ತಹಶೀಲ್ದಾರ್ ಕರಪ್ಪ ಬೆಳ್ಳಿ ಅವರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಇದರ ಜೊತೆಗೆ ಪ್ರಾಮಾಣಿಕ ಸೇವೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅಬು ನ್ಯೂಸ್ ಮೀಡಿಯಾ ಹೌಸ್ ವತಿಯಿಂದ ಮಾದರಿ PLO ಎಂಬ ವಿಶೇಷ ಗೌರವ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಅಬು ನ್ಯೂಸ್ ಮೀಡಿಯಾ ಹೌಸ್ನ ಮುಖ್ಯ ಸಂಸ್ಥಾಪಕರಾದ ಡಾಕ್ಟರ್ ಅಬುಬಕರ್ ಮುಲ್ಲಾ ಮಾತನಾಡಿ, ಕರ್ತವ್ಯ ಮರೆತು ಸಾರ್ವಜನಿಕರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಅಧಿಕಾರಿಗಳನ್ನು ಪ್ರಶ್ನಿಸುವುದು, ಹಾಗೆಯೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತು ಜನಪರವಾಗಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ಸಮಾಜದ ಮುಂದೆ ಗುರುತಿಸಿ ಗೌರವಿಸುವುದು ಅಬು ನ್ಯೂಸ್ ಮೀಡಿಯಾ ಹೌಸ್ನ ಪ್ರಮುಖ ಧ್ಯೇಯವಾಗಿದೆ. ಉತ್ತಮ ಕೆಲಸ ಮಾಡಿದವರಿಗೆ ಗೌರವ ನೀಡಿದಾಗ ಅದು ಇತರ ಅಧಿಕಾರಿಗಳಿಗೂ ಸ್ಫೂರ್ತಿಯಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ PLO ಶ್ರೀ ರಮೇಶ್ ಅಡ್ಕಿ ಅವರು ಅಬು ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿ, ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಭಾವನೆಯೊಂದಿಗೆ ಪ್ರಾಮಾಣಿಕತೆ, ಸಮಯ ಪಾಲನೆ ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಸಾರ್ವಜನಿಕರ ಸಹಕಾರವು ನಮ್ಮ ಕರ್ತವ್ಯ ನಿರ್ವಹಣೆಗೆ ಬಹಳ ಮುಖ್ಯ ಎಂದು ಹೇಳಿದರು. ಇದು ಕೇವಲ ಒಬ್ಬ ಅಧಿಕಾರಿಯ ಸಾಧನೆಯಲ್ಲ, ಪ್ರಾಮಾಣಿಕ ಸೇವೆಗೆ ದೊರೆತ ಗೌರವ. ಉತ್ತಮ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಕರ್ತವ್ಯ ಲೋಪ ಕಂಡಲ್ಲಿ ನಿರ್ಭಯವಾಗಿ ಪ್ರಶ್ನಿಸುವುದು ಅಬು ನ್ಯೂಸ್ನ ಬದ್ಧತೆಯಾಗಿದೆ. ಇಂದು ಅಬು ನ್ಯೂಸ್ ಮೀಡಿಯಾ ಹೌಸ್ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿಯೇ ಒಂದು ಕರ್ತವ್ಯ ನಿಷ್ಠೆಯಿಂದ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸುದ್ದಿಯನ್ನ ಮುಟ್ಟುವಲ್ಲಿ ಪ್ರಾಮಾಣಿಕವಾಗಿ ಆದಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಕರ್ತವ್ಯ ನಿಷ್ಠೆಯಿಂದ ಒಂದು ಜವಾಬ್ದಾರಿಯುತವಾದಂತಹ ಅಧಿಕಾರಿಗಳಿಗೆ ನಾವು ಅಬು ನ್ಯೂಸ್ ಯಾವಾಗಲೂ ಬೆನ್ನೆಲುಬಾಗಿ ಇರುತ್ತೆ ಹಾಗೂ ಅದರ ಪ್ರಶಂಸೆಯನ್ನ ಮಾಡುತ್ತೇವೆ. ಅದೇ ರೀತಿಯಾಗಿ ಯಾವ ಅಧಿಕಾರಿಗಳು ಒಂದು ತಪ್ಪು ಹಾದಿಯನ್ನು ಹಿಡಿದಾಗ ಅದನ್ನ ತಿದ್ದಿ ಒಂದು ಸಮಾಜಕ್ಕೆ ತೋರಿಸುವಂತಹ ಕೆಲಸವು ಅಷ್ಟೇ ಒಂದು ಜವಾಬ್ದಾರಿಯುತವಾಗಿ ಮಾಡ್ತದೆ ಅಂತ ನಾನು ಹೇಳುತ್ತಾ, ಸಾರ್ವಜನಿಕರು ಸರ್ ಅತಿ ಉತ್ತಮವಾಗಿತ್ತು ಸರ್. ನಾವು ಒಂದು ಪ್ಲಾನ್ ಮಾಡ್ಕೊಂಡು ದಿನಕ್ಕೆ 10 ಮನೆ ಅಂತೆ 15 ಮನೆ ಅಂತೆ ಏನ್ ಮಾಡ್ತಾ ಇದೀವಿ, ತಿರುಗಾಡಿ ಅವ್ರವ್ರ ಮನೆಗೆ ಹೋಗಿ ಏನ್ ಮಾಡ್ತಾ ಇದೀವಿ ಸರ್, ಫಾರ್ಮ್ ಅನ್ನ ವಿತರಣೆ ಮಾಡಿದೀವಿ. ಹಾಗೆ ಅವರಿಗೆಲ್ಲ ಮಾಹಿತಿಯನ್ನು ಹೇಳಿ ಆ ಫಾರ್ಮ್ ಅನ್ನು ತುಂಬಿಸಿ ಅವ್ರಿಗೊಂದು ರಿಸೀವ್ಟ್ ಕೊಟ್ಟು ಒಂದು ಫಾರ್ಮ್ ಅನ್ನು ನಾವು ತಗೊಂಡ್ಬಂದು ಅವುಗಳನ್ನು ಡಿಜಿಟಲ್ ಮಾಡಿದೀವಿ ಸರ್. ಅವ್ರು ಎಲ್ಲರೂ ನಾವು ಕೇಳಿದಂಥ ಮಾಹಿತಿಯನ್ನು ಸರಿಯಾಗಿ ಎಲ್ಲರೂ ಕೇಳಿ ನಮ್ಗೆ ಫಾರ್ಮ್ ಅನ್ನು ತುಂಬಲಿಕ್ಕೆ ಸಹಾಯ ಮಾಡಿದ್ದಾರೆ ಸರ್. ಎಲ್ಲ ಗ್ರಾಮಸ್ಥರು ನಮಗೆ ವಹಿಸಿದಂಥ ಕೆಲಸವನ್ನ ಸರಿಯಾಗಿ ನಿರ್ವಹಿಸಿದ್ರೆ ಅದು ಸಕಾಲದಲ್ಲಿ ಮುಗಿಲಿಕ್ಕೆ ಸಾಧ್ಯ ಅದ. ಹೀಗಾಗಿ ಎಲ್ಲರೂ ಒಂದು ಚುನಾವಣಾ ಆಯೋಗದ ಆಶಯದಂತೆ ನಾವೆಲ್ಲರೂ ಅವಧಿ ಒಳಗಡೆ ಸರಿಯಾಗಿ ಕರ್ತವ್ಯನ ನಿರ್ವಹಿಸಲಿಕ್ಕೆ ಸಹಾಯ ಮಾಡೋಣ. ಅದೊಂದು ಸರ್ಕಾರದ ಕೆಲಸ ಆಗಿರೋದ್ರಿಂದ, ಚುನಾವಣಾ ಆಯೋಗದ ಕೆಲಸ ಆಗಿರೋದ್ರಿಂದ ನಾವೆಲ್ಲರೂ ಜವಾಬ್ದಾರಿ ಪೂರ್ವಕವಾಗಿ ಮಾಡೋಣ ಅಂತೇಳಿ ಒಂದು ಮಾತನ್ನು ಹೇಳ್ತಾ ಇರ್ತೀನಿ.